ಬ್ರಿಗೇಡಿಯರ್ ಯೋಗೀಂದರ್ ಯಾದವ್ 18 ವರ್ಷದಲ್ಲಿ ಮೊದಲನೇ ಸಲ ಕಾಶ್ಮೀರಕ್ಕೆ ಪೋಸ್ಟಿಂಗ್ ಆದ 2 ತಿಂಗಳಲ್ಲಿ ಕಾರ್ಗಿಲ್ ಯುದ್ಧ ಶುರುವಾಯಿತು. ಯುದ್ಧದ ಕಥೆಗಳನ್ನು ಕೇಳಿ ನಮ್ಗೆ ಯಾವಾಗ ಯುದ್ಧಕ್ಕೆ ಕಳಿಸ್ತಾರೆ ಅಂತ ಚಡಪಡಿಸ್ತಿದ್ರಂತೆ. ಸೋಲೋಲಿಂಗ್ ದಾಳಿಯ ಮುಹೂರ್ತ ಕೂಡಿ ಬಂದಾಗ ಸಿಒ ಸಾಬ್ ಕರೆದು ಕೇಳ್ತಾರೆ, ಒಂದು ಚಾನ್ಸ್ ಕೊಡ್ತೀನಿ, ಟ್ರೈ ಮಾಡ್ತೀಯಾ ಅಂತ. 21 ಜನರ ತುಕಡಿಯ ಭಾಗವಾಗಿ ಹೋಗ್ತಾರೆ. ಒಂದು ಕಡೆ ಕಡಿದಾದ ಬೆಟ್ಟ ಬರುತ್ತೆ. ಆ ಕಡಿದಾದ ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡ್ತಾರೆ. ಮೊದಲು 7 ಜನ ಹತ್ತಾರೆ. ಆ 7 ಜನದಲ್ಲಿ ಯೋಗೀಂದರ್ ಸಿಂಗ್ ಯಾದವ್ ಕೂಡ ಒಬ್ರು. 7 ಜನ ಹತ್ತಿ 8ನೇವನು ಮೇಲೆ ಬರಬೇಕು ಅನ್ನುವಷ್ಟೊತ್ತಿಗೆ ಮೇಲಿಂದ 2 ಕಡೆಯಿಂದ ಗುಂಡಿನ ದಾಳಿ ಶುರುವಾಗುತ್ತೆ. 2 ಕಡೆಯಿಂದ ಗುಂಡಿನ ದಾಳಿ. ನೋಡ್ತಾ ಇದ್ದಂತೆ ಇವರ ಜೊತೆಗಿರುವವರೆಲ್ಲ ಸತ್ತೋಗ್ಬಿಡ್ತಾರೆ. ಆ ಸಾವುಗಳನ್ನ ಆತ ವ್ಯಕ್ತಿ ವಿವರಿಸುವುದನ್ನು ನೋಡ್ಬೇಕು ನೀವು. ಇವರ ಜೊತೆಗಿದ್ದಂತಹ ಕಮಾಂಡಿಂಗ್ ಆಫೀಸರ್ ಕಾಲಿಗೆ ಏಟಾಗುತ್ತೆ. ಯೋಗೀಂದರ್, ನನ್ನ ಕಾಲಿಗೆ ಏಟಾಗಿದೆ, ಪಟ್ಟಿ ಕಟ್ಟು ಅಂತಾರ ಅವರು ಗುಂಡು ಹಾರಿಸ್ತಾ. ಪಟ್ಟಿ ಕಟ್ತಾ ಇವ್ರು ಕೇಳ್ತಾರೆ, ಬಿಗಿ ಆಯ್ತಾ ಅಂತ. ಮೊದಲನೇ ಸಲ ಹೂ ಅಂತಾರೆ, ಇನ್ನೊಂದ್ ಸ್ವಲ್ಪ ಕಟ್ಟು ಅಂತಾರೆ. 3ನೇ ಸಲ ಉತ್ತರ ಬರೋದಿಲ್ಲ. ಗುಂಡು ಅವರು ತಲೆ ಸೇರ್ಕೊಂಡು ಹೋಗ್ಬಿಟ್ಟಿರುತ್ತೆ. ಇವರ ಎಡಗಡೆ ಇದ್ದಂತಹ ಇವರ ರೂಮ್ಮೇಟು ಸಿಒ ಸಾಬ್ಗೆ ಗುಂಡು ಬಿತ್ತು ಅಂತಾರೆ. ಹಾ ಅನ್ನುವಷ್ಟರಲ್ಲಿ ಎಡಗಡೆ ಇರುವಂತಹ ರೂಮ್ಮೇಟ್ ಗುಂಡು ಬಿತ್ತು. ಹಿಂದಿನ ಬಂಡೆಯ ಹಿಂದೆ ಅವಿತಿಟ್ಟುಕೊಂಡಂತಹ ಒಬ್ಬ ಸೈನಿಕ, ಇವರದೈತೆ ಕುಡಿಯ ಸೈನಿಕ ಎದ್ದು ಇವ್ರ ಕಡೆ ಓಡಿ ಬರ್ತಾ ಇದ್ರೆ RPG ಅಂತ ಸಿಡಿಸ್ತಾರೆ, ಗ್ರೆನೇಡ್ ರೀತಿಯದ್ದು. ಅದನ್ನ ಸಿಡಿಸಿ ಅದರ ಒಂದು ಸ್ಪ್ಲಿಂಟರ್ ಆತನ ಕುತ್ತಿಗೆಯನ್ನು ಹೆಂಗ್ ಸಿಡಿಕೊಂಡು ಹೋಗುತ್ತೆ ಅಂದ್ರೆ, ಆತನ ರುಂಡ ಹಾರಿ ಪಕ್ಕಕ್ಕೆ ಬಿತ್ತು. ರುಂಡವಿಲ್ಲದ ಮುಂಡ ಈ ದೇಹ 3-4 ಹೆಜ್ಜೆ ಮುಂದೆ ಬಂತು, ಅದಕ್ಕಷ್ಟೇ ಅದು ಅಂತ ಮುಂದೆ ಬಂದು ಅದರಿಂದ ಕೆಳಗೆ ಕೊಲಾಪ್ಸ್ ಆಗ್ಬಿತ್ತು. 7 ಜನ ಬೆಟ್ಟ ಹತ್ಕೊಂಡು ಹೋಗಿದ್ದಾರೆ, 6 ಜನ ಸತ್ತೋದ್ರಲ್ಲಿ. ಯೋಗೀಂದರ್ ಸಿಂಗ್ ಯಾದವ್ 6 ಹೆಣಗಳ ಮಧ್ಯದಲ್ಲಿ ಮಲ್ಕೊಳ್ತಾರೆ. ಮೇಲಿರುವ ಪಾಕಿಸ್ತಾನಿ ತುಕಡಿಗೆ ಮೇಲೆ ಬಂದವರೆಲ್ಲರೂ ಸತ್ತೋದ್ರು ಅಂತ ಗೊತ್ತಾಗತ್ತೆ. ಕೆಳಗಿಳಿದು ಬರ್ತಾರೆ ಒಬ್ಬೊಬ್ಬರೇ ಸೈನಿಕರು. ಕೆಳಗಿಳಿದು ಬಂದು ಬಿದ್ದಿರುವ ಭಾರತೀಯ ಸೈನಿಕರ ಶವಗಳಿಗೆ ಗುಂಡು ಹೊಡೆದು ಪರೀಕ್ಷೆ ಮಾಡಬೇಕು ಅಂತ ನಿರ್ಧಾರ ಮಾಡ್ತಾರೋ, ನಿಜವಾಗ್ಲೂ ಸತ್ತಿದಾರೋ ಇಲ್ವೋ ಅಂತ. ಒಂದು ಕಡೆಯಿಂದ ಗುಂಡು ಹೊಡ್ಕೊಂಡು ಬರ್ತಾರೆ. ಇವರ ಜೊತೆಗಾರರ ಶವಗಳು ಪಾಕಿಸ್ತಾನಿ ಸೈನಿಕರ ಗುಂಡಿನ ಹೊಡೆತಕ್ಕೆ ಮೇಲೆ ಪುಟಿದು ಬೀಳ್ತಿದ್ವಂತೆ. ಒಂದೊಂದು ಗುಂಡು ಹೊಡೆದಾಗ್ಲು ಸತ್ತಿರುವುದನ್ನು ಕನ್ಫರ್ಮ್ ಮಾಡ್ಕೊಳಕ್ ಬಂದವರು. ಯೋಗೀಂದರ್ ಸಿಂಗ್ ಯಾದವ್ ಗೊತ್ತಾಯ್ತು, ಇನ್ನು ಮುಗಿತು ನನ್ನ ಕತೆ, ಸತ್ಯ ನಾನು ಅಂತ. ಹತ್ರ ಗನ್ನಿಲ್ಲ, ಏನಾದ್ರೂ ಮಾಡ್ಬೇಕು ಅಂದ್ರೆ. ಶವಗಳ ಮಧ್ಯದಲ್ಲಿ ಮಲ್ಕೊಂಡಿರೋದು. ಅರ್ಧ ಕಣ್ ತಕ್ಕೊಂಡು ಪಾಕಿಸ್ತಾನಿ ಸೈನಿಕರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಮಲ್ಕೊಂಡಿರ್ತಾರೆ. ಒಬ್ಬ ಸೈನಿಕ ಒಂದೊಂದೇ ಹೆಜ್ಜೆ ಮುಂದೆ ಬಂದ. ಮೊದಲು ಒಬ್ಬನಿಗೆ ಗುಂಡು ಹೊಡೆದು ಖಚಿತಪಡಿಸಿಕೊಂಡ, 2ನೇವನಿಗೆ ಗುಂಡು ಹೊಡೆದು ಖಚಿತಪಡಿಸಿಕೊಂಡ, 3ನೇವನಿಗೆ ಗುಂಡು ಹೊಡೆದು ಖಚಿತಪಡಿಸಿಕೊಂಡ, 4ನೇ ಗ್ರೆನೇಡಿಯರ್ ಯೋಗೀಂದರ್ ಸಿಂಗ್ ಯಾದವ್. ಆ ಪಾಕಿಸ್ತಾನಿ ಸೈನಿಕನಿಗೆ ಏನ್ ಅನ್ನಿಸ್ತೋ ಏನೋ, ಉಳಿದ ಎಲ್ಲರ ಶವಗಳಿಗೆ ಎದೆಗೆ ಮತ್ತು ತಲೆಗೆ ಗುಂಡು ಹೊಡೆದಿದ್ದಂತಹ ಸೈನಿಕ ಯೋಗೀಂದರ್ ಸಿಂಗ್ ಯಾದವ್ ಕೈ ಗುಂಡು ಹೊಡೆದ ಬಂದೆ. ಕೈಗೆ, ಒಂದು ಕೈಗೆ 3 ಗುಂಡು, ಆ ನಂತರ 2 ಕಾಲುಗಳಿಗೆ 2 ಗುಂಡು ಹೊಡೆದಂತವನು. ಗುಂಡಿನ ಹೊಡೆತದ ಚಿತ್ಕಾರ ಕೂಡ ಬಾಯಲ್ಲಿ ಬರಂಗಿಲ್ಲ, ಹೆಣದಂತೆ ಬಿದ್ದಿರಬೇಕು ಬಿದ್ಕೊಂಡಿದ್ದ ಈ ಮನುಷ್ಯ. 3 ಗುಂಡುಗಳನ್ನ ಕೈಗೆ ಹೊಡೆದಾಗ ನನ್ನ ಕೈ ನನಗೆ ಅಂಟ್ಕೊಂಡಿದೆಯೋ ಇಲ್ವೋ, 2 ಗುಂಡುಗಳನ್ನು 2 ಕಾಲಿಗೆ ಹೊಡೆದಾಗ ನನ್ನ ಕಾಲುಗಳು ನನ್ನ ಅಂಟ್ಕೊಂಡಿರೋ ಇಲ್ವೋ ಸಂಶಯ ಬರ್ತಿತ್ತಂತೆ. ಬಟ್ ಬಾಯಿಯಿಂದ ಒಂದು ಚೀತ್ಕಾರ ಬರಂಗಿಲ್ಲ. ಹಾಗೆ ಹೊಡೆದಂತಹ ಸೈನಿಕ ವಾಪಸ್ ಹೋದ. ಅವ್ರು ಹೇಳ್ತಾರೆ, ನನ್ನ ಜೊತೆಗಾರರ ಶವಗಳ ಎಲ್ಲಾ ಶವಗಳ ಎದೆಗೆ ಮತ್ತು ತಲೆಗೆ ಹೊಡೆದಂತಹ ಪಾಕಿಸ್ತಾನದ ಶತ್ರು ನನಗೆ ಬರೀ ಕಾಲು ಮತ್ತು ಕೈಗೆ ಯಾಕೆ ಹೊಡೆದ? ನನ್ನ ಪ್ರಾಣ ಉಳಿದಿದೆ ಅಂದ್ರೆ ಇದಕ್ಕೇನೋ ಪರ್ಪಸ್ ಇದೆ ಅಂತ ಆ ಶರೀರ ಮಾಣಿ ಕೇಳಿಸುತ್ತೆ ಅವ್ರಿಗೆ. ನೀನು ಬದುಕಿರೋದಕ್ಕೊಂದು ಉದ್ದೇಶ ಇದೆ, ಆ ಉದ್ದೇಶ ಈಡೇರಬೇಕಾಗಿದೆ ಅಂತ. ಬದುಕಿರುವುದಕ್ಕೊಂದು ಉದ್ದೇಶ ಇದೆ, ಉದ್ದೇಶ ಈಡೇರಬೇಕಾಗಿದೆ ಅಂತ ಆ ಶರೀರ ವಾಣಿ ಕೇಳ್ದಂಗಾಯ್ತಂತೆ. ಎದ್ದು ಗನ್ ಹುಡುಕಬೇಕು. ಒಂದು ಕೈ ಕೆಲಸ ಮಾಡ್ತಾ ಇಲ್ಲ, 3 ಗುಂಡು ಬಿದ್ದಿದ್ದಾವೆ. 2 ಕಾಲುಗಳು ಎತ್ತಿಡೋದಕ್ಕಾಗ್ತಿಲ್ಲ, 2 ಗುಂಡುಗಳು ಬಿದ್ದಿದ್ದಾವೆ. ಏನೋ ಜಾಗ ಅಂದ್ರೆ ಎದೆ, ಹೊಟ್ಟೆ ಮತ್ತು ತಲೆ. ಬೆನ್ನಿಗಾಗಿ ತಡಕಾಡ್ತಾ ಇದ್ರೆ ಪಾಕಿಸ್ತಾನದ ಇನ್ನೊಬ್ಬ ಸೈನಿಕ ಬರ್ತಾನೆ, ಎಲ್ಲರೂ ಸತ್ತಿದಾರೋ ಎಲ್ಲ ಚೆಕ್ ಮಾಡ್ಕೊಳ್ಳೋದಕ್ಕೆ. ಆತ ಕೂಡ ಬಂದು ಯೋಗೀಂದರ್ ಸಿಂಗ್ ಯಾದವ್ ಮುಂದೆ ನಿಂತ್ಕೊಂಡ. ಆತ ಎದೆಗೆ ಗುರಿ ಇಟ್ಟ, ಬಂದೂಕಿನ ಗುರಿಯನ್ನ ಎದೆಗೆ ಇಟ್ಟನಂತೆ. ಇನ್ನು ಸತ್ಯ ಅನ್ಸುತ್ತೆ ಇವ್ರಿಗೆ, ಇನ್ನು ಸತ್ಯ ಅಂತ ಅನ್ಸುತ್ತೆ. AK-47 ಟ್ರಿಗರ್ ಅನ್ನ ಯೋಗೀಂದರ್ ಸಿಂಗ್ ಯಾದವ್ ಅವರ ಎದೆಗೆ ಗುರಿ ಇಟ್ಟು ಒಂದು ಹೊಡೆದ್ರೆ ಗುಂಡು ಬಿತ್ತು ಎಡಗಡೆ ಎದೆಗೆ, ಹೃದಯದ ಮೇಲೆ. ಸತ್ಯ ಏನು ಅನ್ಕೊಂಡ್ರು, ನಾನು ಹೋಗಿದ್ದೇನೆಂದು ಅನ್ಕೊಂಡ್ರು. ಮತ್ತೆ ನೋಡ್ಕೊತಾರೆ. ಸ್ವಲ್ಪ ಯುದ್ಧ ಶುರುವಾಗೋದಕ್ಕಿಂತ ಸ್ವಲ್ಪ ಹೊತ್ತಿಗೆ ಮುಂಚೆ ಪ್ಯಾಂಟಿನ ಹಿಂದಿನ ಜೇಬಿನಲ್ಲಿದ್ದ ಪರ್ಸ್ ತೆಗೆದು ಕಿಸದಲ್ಲಿ ಮೇಲಿನ ಜೇಬಲ್ಲಿ ಇಟ್ಕೊಂಡಿದ್ರು ಅವರು. ಆ ಪರ್ಸ್ ನಲ್ಲಿ 5 ರೂಪಾಯಿ ಕಾಯಿನ್ ಇದ್ವಂತೆ. 5 ರೂಪಾಯಿ ಕಾಯಿನು. AK-47 ಗುಂಡು ಆ ಕಾಯಿನ್ ಬಿಡೋದ್ ಪಕ್ಕಕ್ಕೆ ಹೋಗಿತ್ತು. ಆ ಶರೀರ ಮಾಣಿ ಮತ್ತೆ ಕೇಳಿಸ್ದಂಗಾಯ್ತಂತೆ ಯೋಗೀಂದರ್ ಸಿಂಗ್ ಯಾದವ್ ಅವ್ರಿಗೆ. ಈಗ ಯಾಕೆ ಉಳಿತು ಗೊತ್ತಾ ನಿನ್ನ ಪ್ರಾಣ ಅಂತ.
ಒಂದು ದೊಡ್ಡ ಉದ್ದೇಶ ಈಡೇರಿಕೆಗಾಗಿ ನಿನ್ನ ಪ್ರಾಣ ಉಳಿದಿದೆ ಅಂತ. ಎದೆಗೆ ಗುಂಡು ಹೊಡೆದ ಪಾಕಿಸ್ತಾನಿ ಸೈನಿಕ ಆ ಕಡೆ ತಿರುಗಿ ಹೋಗ್ತಾ ಇರ್ತಾನೆ. ಇವ್ರ ಹತ್ರ ಒಂದು ಹ್ಯಾಂಡ್ ಗ್ರೆನೇಡ್ ಇರುತ್ತೆ, ಒಂದು ಕೈ ಮಾತ್ರ ಸರಿಯಾಗಿರೋದು. ಹ್ಯಾಂಡ್ ಗ್ರೆನೇಡ್ ನ ಪಿನ್ ತೆಗೆದು ಅದಕ್ಕೆ ಎಸೆದ್ರೆ ಪಾಕಿಸ್ತಾನಿ ಸೈನಿಕನಿಗೆ ಚಳಿಯಿಂದ ರಕ್ಷಿಸಿಕೊಳ್ಳೋದಕ್ಕೆ ಹುಡಿ ಹಾಕೊಂಡಿರ್ತಾರಲ್ಲ ಜಾಕೆಟ್, ಹಿಂದ್ಗಡೆ ತಲೆ ಮೇಲೆ ಹಾಕೊಳ್ಳೋ ಕ್ಯಾಪ್ ಇರುತ್ತೆ, ಆ ಕ್ಯಾಪ್ ಹಿಂದ್ಗಡೆ ಬಿದ್ದಿರುತ್ತಲ್ಲ ಅದರಲ್ಲಿ ಹೋಗ್ಬಿಡುತ್ತಾ ಗ್ರೆನೇಡ್. ಗಾಬರಿಯಿಂದ ಪಾಕಿಸ್ತಾನಿ ಸೈನಿಕ ತಿರುಗಿ ನೋಡುವಷ್ಟರಲ್ಲಿ ಆ ಗ್ರೆನೇಡ್ ಬ್ಲಾಸ್ಟ್ ಆಗಿ ಆತನ ಅರ್ಧ ದೇಹ ಇವರ ಮೇಲೆ ಬಿತ್ತಂತೆ, ಅರ್ಧ ದೇಹ. ಆವಾಗ ಪಾಕಿಸ್ತಾನಿ ಸೈನಿಕರಿಗೆ ಅರ್ಥ ಆಗುತ್ತೆ ಇಲ್ಲಿ ಯಾರೋ ಬದುಕಿದ್ದಾರೆ ಇನ್ನು ಅಂತ. ಆ ರೀತಿ ಯುದ್ಧವನ್ನ ಮಾಡಿ ಗಂಭೀರವಾಗಿ ಗಾಯಗೊಂಡು ತಿಂಗಳಗಟ್ಟಲೆ ಚಿಕಿತ್ಸೆ ಪಡೆದು ಪರಮ ವೀರ ಚಕ್ರವನ್ನ ಪಡೆದಂತಹ ವೀರ ಯೋಧ. ಆಗ ಆತನಿಗೆ ವಯಸ್ಸು 19.